ಪತ್ರವನ್ನು ಅಧಿಕೃತವಾಗಿ ಕೊಟ್ಟಿದ್ದಾರೆ, ನಾನು ಹೋಗಲ್ಲ, ನನಗೆ ಸಮಯದ ಅವಕಾಶ ಇಲ್ಲ ಅಂತ. ಅದನ್ನು ಮುಖ್ಯಮಂತ್ರಿಗಳು ಒಪ್ಕೊಳ್ತಾರೆ, ಬದಲಾಯಿಸ್ತಾರೆ ಅಂತಂದ್ರೆ ಏನ್ ರಾಷ್ಟ್ರೀಯ ಧ್ವಜಕ್ಕೆ, ರಾಷ್ಟ್ರೀಯ ಆಚರಣೆ ಗೌರವ ಇಲ್ಲೇನೋ? ಸಮಯದ ರಾಷ್ಟ್ರದ ಸ್ವಾತಂತ್ರ್ಯ ದಿನಾಚರಣೆಗೆ ಹೋಗ್ಲಿಕ್ಕೆ ಆಗದಲ್ಲೇ ಇರುವಂತ ಸಚಿವ ಯಾಕಿರ್ಬೇಕಾದ್ರೆ ಸದನದಲ್ಲಿ? ಅಧ್ಯಕ್ಷರೇ, ಅವರು ಜಿಲ್ಲೆ ಇಲ್ಲ ಮಾನ್ಯ ಅಲೋಕೇಶನ್ ಏನ್ ಬರ್ದಿದ್ದಾರೆ ಅಂತ ಓದ್ಲಾ ನಾನು? ಏನ್ ಬರ್ದಿದ್ದಾರೆ ಅಂತ ಓದ್ಲಾ? ಏನ್ ಬರ್ದಿದ್ದಾರೆ ಮಾಡುವಾಗ ಅಲ್ಲ ಮಾನ್ಯ ಅಧ್ಯಕ್ಷ, ಏನ್ ಬರ್ದಿದ್ದಾರೆ ಅಂತಂದ್ರೆ, ಆಯ್ತು, ಜಿಲ್ಲಾ ಅಲೋಕೇಶನ್ಸ್ ಮಾಡುವಾಗ ಅವ್ರಿಗೆ ಆ ಜಿಲ್ಲೆ ಹಿಂದೆ ಇದ್ರು, ಅದು ಬೇಡ, ಬೇರೆ ಜಿಲ್ಲೆ ಕೊಡಿ ಅನ್ನೋ ಇದನ್ನ. ನಾನು ಹೇಳ್ತೀನಿ, ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಮನೆ ಅಧ್ಯಕ್ಷೆ, ಆರೋಗ್ಯ ಸರಿ ಇಲ್ಲ, ಹೋಗೋದಕ್ಕೆ ಒಬ್ಬ ಸಚಿವರಿಗೆ ಆದ್ಯತೆ ಯಾವುದು ಅಂತ ಅವರೇ ಬರೆದಿರೋ ಪತ್ರದಲ್ಲಿ ಆದ್ಯತೆ ಯಾವುದು ಅಂತ ಹೇಳ್ತಾರೆ. ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಬಿಬಿಎಂಪಿ ಸೇರಿದಂತೆ ಪ್ರೊಟೆಸ್ಟ್ ಅಲ್ಲ, ನಾನು ಹೇಳಿದ ಮನವಿ ಮಾಡ್ಕೊಂಡಿದ್ದಾರೆ, ಬೇರೆ ಜಿಲ್ಲೆ ಕೊಡ್ಲಿ ಸರ್. ಮಾನ್ಯ ಕಂದಾಯ ಸಚಿವರೇ, ಒಬ್ಬ ಸಚಿವನಿಗೆ ಪ್ರೌಡ್, ನಾನು ಜಿಲ್ಲಾ ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗವಹಿಸ್ತೀನಿ ಅನ್ನುವಂಥದ್ದು ಒಂದು ಗೌರವದ ಸಂಕೇತ. ನನಗೆ ಸಮಯದ ಅವಕಾಶ ಇಲ್ಲ, ನಂಗೆ ಕೊಡಿ, ಚೇಂಜ್ ಮಾಡಿ ಅಂತ ಹೇಳ್ತೀರಿ ಅಂತಂದ್ರೆ, ಅಂತ ಸಮಯನೇ ಇಲ್ಲ ಅಂದ್ಮೇಲೆ ಆ ಸಚಿವನ ಯಾಕೆ ಇಟ್ಕೊಳ್ತೀರಿ ನೀವು? ರಾಷ್ಟ್ರಧ್ವಜ ಹೊರಿಸಲಿಕ್ಕೆ ಸಮಯ ಇಲ್ಲ. ಅವ್ರು ಹೇಳಿದಾರೆ ಇಲ್ಲಿ 15/8/2026 ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾರೋಹಣ ಹೊಣೆಯಾರಣಕ್ಕೆ ನೀಡಿದ್ದು ನಾನು ಹಾಜರಾಗಲು ಸಾಧ್ಯವಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಏನ್ ಹಂಗಾರ ಅರ್ಥ? ಏನ್ ಆರೋಗ್ಯ? ಯಾರ ಆರೋಗ್ಯ? ಸುಮ್ಮನೆ ನೋಡಿ, ಈ ತರದನ್ನೆಲ್ಲ ರಾಜ್ಯದ ಜನ ಸಹಿಸಿಕೊಳ್ಳಿಕ್ ಸಾಧ್ಯ ಇಲ್ಲ. ನೀವು ಇಲ್ಲಿ ವಿಧಾನಸೌಧದೊಳಗೆ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದಾಗ್ಲೂ ಮೌನವಾಗಿರ್ತೀರಿ. ಒಬ್ಬ ಸಚಿವ ರಾಷ್ಟ್ರಧ್ವಜವನ್ನು ಆರಿಸ್ಲಿಕ್ಕೆ ನಾನು ಹೋಗಲ್ಲ ಅಂತಂದಾಗ್ಲೂ ಕೂಡ ಮಾತಾಡ್ತೀರಿ ಅಂತಂದ್ರೆ, ಪರಮೇಶ್ವರ್ ಅವರೇ, ಇದನ್ನ ಸಮರ್ಥನೆ ಮಾಡ್ಕೋಬೇಡಿ ನೀವು. ಇಂಥ ಸಚಿವ ವಜಾ ಮಾಡಿಯಲ್ಲ, ಯಾರು ಬೇಡ ಈಗ ಆ ಸಚಿವನ ಇಟ್ಕೊಳ್ಳಿ, ಯಾರು ಹೇಳಿದ್ದಾರೆ? ಆ ಜಿಲ್ಲೆಗೆ ಬೇರೆಯವ್ರನ್ನ ಕಳಿಸ್ತೀವಿ. ಜಿಲ್ಲೆ ಬೇರೆ ಸರ್, ನೀವು ಉಸ್ತುವಾರಿ ಸಚಿವರನ್ನ ಚೇಂಜ್ ಮಾಡೋದಕ್ಕೆ ಒಂದು ವಾದ ಇಲ್ಲ. ಸ್ವಾತಂತ್ರ್ಯೋತ್ಸವಕ್ಕೆ ನಾನು ಹೋಗಲ್ಲ ಅಂತಂದ್ರೆ ಏನರ್ಥ ಇದೆ? ನಾಟ್ ಇನ್ ಪ್ರೊಟೆಸ್ಟ್. ಅವರು ಕೇಳಿರೋದು, ಅವ್ರು ಬೇರೆ ಆಲ್ಟರ್ನೇಟಿವ್ ಜಿಲ್ಲೆಗೆ ಹೋಗೋದಕ್ಕೆ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ ಅವರು. ಸಭಾಧ್ಯಕ್ಷರೇ, ಒಬ್ಬ ಸಚಿವರಾಗಿರೋರು, ಸಚಿವ ಸ್ಥಾನ ತಗೊಂಡಿರುವಂತವ್ರು ಒಂದು ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಅವ್ರು ಮಾಡಿದಾಗ ಸ್ವಾತಂತ್ರ್ಯ ದಿನದ ಅಂಗವಾಗಿ ಧ್ವಜಾರೋಹಣ ಮಾಡಲಿಕ್ಕೆ ಅವರಿಗೆ ಸಮಯ ಇಲ್ಲ ಅಂತಂದ್ರೆ, ಇದು ಯಾವ ರೀತಿ ನಡವಳಿಕೆ? ನೀವೇ ಸಮರ್ಥಿಸ್ಕೊಳಕ್ಕಾಗತ್ತಾ? ನೀವೇನಾದ್ರು ಸಮರ್ಥಿಸ್ಕೊಳಕ್ಕಾಗತ್ತಾ? ಅಥವಾ ಅವ್ರ ರಕ್ಷಣೆಗೆ ನೀವು ಬರ್ಲಿಕ್ಕಾಗತ್ತಾ? ಇಂಥ ವ್ಯಕ್ತಿ ಒಬ್ಬ ಚುನಾಯಿತ ಪ್ರತಿನಿಧಿ ಆಗಿರೋನು, ಒಬ್ಬ ಭಾರತೀಯನಾಗಿರೋನು ಯಾರೂ ಈ ರೀತಿ ನಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅಂತ ವ್ಯಕ್ತಿ ನಮ್ಮ ಕರ್ನಾಟಕ ರಾಜ್ಯದ ಘನವೆತ್ತ ಸರ್ಕಾರದ ಒಬ್ಬ ಸಚಿವರಾಗಿ ಕೆಲಸ ಮಾಡ್ತಾರೆ ಅಂದ್ರೆ ಹೇಗೆ ನೀವು ಸಮರ್ಥಿಸ್ಕೊತೀರಾ? ನೀವು ಉಸ್ತುವಾರಿ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ, ಈ ನಡವಳಿಕೆ ನಿಜಕ್ಕೂ ರಾಜ್ಯಕ್ಕೆ, ದೇಶಕ್ಕೆ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದಾರೆ. ವಿರೋಧ ಪಕ್ಷದ ಕೆಲಸ ಮಾಡಿರುವಂತವರು ಈ ಸಚಿವರು ಅವ್ರಿಗೆ ಏನೇ ಕೋಪ ರಾಷ್ಟ್ರಧ್ವಜದ ಮೇಲೆ ಸಾರಿ ವಿರೋಧಿ ಅಲ್ಲ. ಮಾನ್ಯ ಅಧ್ಯಕ್ಷೆ ಸುನಿಲಣ್ಣ ಸರ್, ಮಾನ್ಯ ಅಧ್ಯಕ್ಷೆ, ನಾನು ಹೇಳ್ತಾ ಇರೋದು, ನೀವು ಉಸ್ತುವಾರಿ ಸಚಿವರನ್ನ ಬದಲು ಮಾಡಿದ್ದಕ್ಕೆ ನಮ್ಗೆ ವಿರೋಧ ಇಲ್ಲ. ನಿಮ್ಮ ಆಂತರಿಕ ವ್ಯವಸ್ಥೆ ಏನಾದ್ರು ಮಾಡ್ಕೊಳ್ಳಿ. ಒಬ್ಬ ಸಚಿವ ಹೇಳ್ತಾನೆ ಅಂತಂದ್ರೆ ಅಂತ ಸಚಿವ ಏನಕ್ಕೆ ಬೇಕು ಕರ್ನಾಟಕದಲ್ಲಿ? ಉದ್ದೇಶದಲ್ಲಿ ಇಲ್ಲ ಅನ್ನುವಂತ ಸಚಿವರು ಸಮೀರ್ ಅಹಮದ್ ಅವರು ಬಂದ ನಂತರ ದೇಶಕ್ಕೂ ಬೇಕಾದ್ರೆ ಮಾನ್ಯ ಅಧ್ಯಕ್ಷ, ಇಂಥದನ್ನ ಕರ್ನಾಟಕದಲ್ಲಿ ಸಹಿಸಿಕೊಳ್ಳಿಕ್ ಸಾಧ್ಯ ಇಲ್ಲ. ಈ ಪತ್ರನ ಸಮರ್ಥನೆ ಮಾಡ್ಕೊಳ್ತೀರಿ ಮುಖ್ಯಮಂತ್ರಿ, ಕಳಿಸ್ತೀರಿ. ಗೌರವದಿಂದ ಭಾಗವಹಿಸಬೇಕು. ನಿಮಿಷ ಮಾನ್ಯ ಸಭಾಧ್ಯಕ್ಷ, ಇವತ್ತು ರಾಷ್ಟ್ರಧ್ವಜ ಅಂತ ಹೇಳ್ತಾರೆ, ನಾಳೆ ಸಂವಿಧಾನಕ್ಕೆ ಕಿಮ್ಮತ್ತಿಲ್ಲ, ಇಲ್ಲಿ ಕುರಾನ್ ಅಂತ ಹೇಳ್ತಾರೆ. ನೀವು ಕೇಳ್ತೀರಿ? ನೀವು ನಿಮ್ಮ ಆಕ್ಷೇಪಣೆಗಳನ್ನ ನೀವೇನ್ ಕೇಳಿದ್ ತಪ್ಪನ್ನಂಗಿಲ್ಲ ನಾನು, ಆದ್ರೆ ಪ್ರಾರಂಭದಲ್ಲಿ ಒಂದು ನೋಟಿಸ್ ಆದ್ರೂ ಕೊಡಬೇಕಾಗಿತ್ತು.
ನೋಟಿಸ್ ಅಲ್ಲ ಸರ್, ಇದು ಇವತ್ತು ಬಂದಿರೋ ಈಗ ಸಿಕ್ಕಿದ ಪತ್ರ. ಮಾನ್ಯ ಸಭಾಧ್ಯಕ್ಷರೇ, ಅಧ್ಯಕ್ಷರೇ, ನೋಟಿಸ್ ಅಲ್ಲ, ಈಗ ಸಿಕ್ಕಿರೋದು ರಾಷ್ಟ್ರಧ್ವಜದ ಗೌರವ ಎತ್ತಿಡ್ಲಿಕ್ಕೆ ಯಾವ ನೋಟಿಸ್ ಸರ್? ವಿರೋಧ ಪಕ್ಷದವರು ರಾಷ್ಟ್ರಧ್ವಜದ ಗೌರವ ಎತ್ತಿಡ್ಲಿಕ್ಕೆ ಯಾವ ನೋಟಿಸ್ ಕೊಡೋದು? ಅದಕ್ಕೆ ನೋಟಿಸ್ ಇಲ್ಲ. ರಾಷ್ಟ್ರಧ್ವಜದಕ್ಕಿಂತ ಮೇಲೆ ನೋಟಿಸ್ ಇದೆಯಾ? ಅಲ್ಲ ಚರ್ಚೆ ಅಲ್ಲ ಸರ್, ಇಡೀ ರಾಷ್ಟ್ರಧ್ವಜಕ್ಕೆ ಅಥವಾ ದೇಶಕ್ಕೆ ಮಾಡ್ತಿರೋಂತ ಅವಮಾನ ಸರ್. ನಿಮ್ದು ನಿಮ್ದು ನಾವು ನೋಡಿ ಕೂತ್ಕೊಳ್ಬೇಕು. ಮುಖ್ಯಮಂತ್ರಿಗಳು ಕೊಡ್ಲಿಲ್ವಾ? ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.